ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಈ ಟಾಪ್ 20 ವಿಡಿಯೋ ಸರಣಿಯಲ್ಲಿ ನಿಮ್ಮ ಆಗಮನ. ಈ ಟಾಪ್ 20 ಪ್ರಶ್ನೋತ್ತರಗಳು ಹಿಂದಿನ ಹೋಗಿರುವ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ. ಈ ಪ್ರಶ್ನೋತ್ತರಗಳು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ. ಈ ಟಾಪ್ 20 ವಿಡಿಯೋ ಸರಣಿ ತಪ್ಪದೆ ನೋಡಿ. ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಉಪಯುಕ್ತವಾದ ಪ್ರಶ್ನೋತ್ತರಗಳಾಗಿವೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆಗೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹೊಯ್ಸಳರ ಎಲ್ಲ ಪವಿತ್ರ ಮೂಳೆಗಳು ಅಥವಾ ಭಾಗಗಳು ಯಾವ ರಾಜ್ಯದಲ್ಲಿವೆ? ಒಂದನೆಯ ಪ್ರಶ್ನೆಗೆ ಆಯ್ಕೆಗಳು: ಕೇರಳ, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ಗುಜರಾತ್, ಆಯ್ಕೆ ಡಿ ರಾಜಸ್ಥಾನ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ. ಕೇರಳದಲ್ಲಿ ನಾವು ಹೊಯ್ಸಳರ ಎಲ್ಲ ಪವಿತ್ರ ಭಾಗಗಳನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ: ಮುಂಗಾರಿನ ಮಾನ್ಸೂಚಕ ಅಥವಾ ಮಾನ್ಸೂನಿಕ ಮುಂಗಾಮಿ ಎಂದು ಕರೆಯಲ್ಪಡುವ ಲೀಟರ್ ಬ್ಲಡ್ ಟೈಲ್ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರಕ್ಕೆ ಸೇರಿದೆ? ಇದರ ಆಯ್ಕೆಗಳನ್ನು ನೋಡೋಣ. ಆಪ್ಷನ್ ಎ ಹಮ್ಮಿಂಗ್ ಬರ್ಡ್, ಆಪ್ಷನ್ ಬಿ ಡ್ರ್ಯಾಗನ್ ಫ್ಲೈ, ಆಪ್ಷನ್ ಸಿ ಫ್ರಾಗ್, ಆಪ್ಷನ್ ಡಿ ಟರ್ಟಲ್ ಅಥವಾ ಆಮೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡ್ರ್ಯಾಗನ್ ಫ್ಲೈ. ಮುಂಗಾರಿನ ಮಾನ್ಸೂಚಕ ಎಂದು ಇದನ್ನು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ: ಟಿಯಾನಜೊ 2 ಇದು ಒಂದು ಯಾವ ದೇಶಕ್ಕೆ ಸೇರಿದೆ? ಇದರ ಮೂರನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಜಪಾನ್, ಆಯ್ಕೆ ಬಿ ರಷ್ಯಾ, ಆಯ್ಕೆ ಸಿ ಚೈನಾ, ಆಯ್ಕೆ ಡಿ ದಕ್ಷಿಣ ಕೊರಿಯಾ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಚೈನಾ. ಟಿಯಾನಜೊ 2 ಇದು ಚೈನಾ ದೇಶಕ್ಕೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ. ಸಾಗರ ಸಮೃದ್ಧಿ ಇದು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ರಕ್ಷಣಾ ಸಚಿವಾಲಯ, ಆಯ್ಕೆ ಬಿ ಜಲಶಕ್ತಿ ಸಚಿವಾಲಯ, ಆಯ್ಕೆ ಸಿ ಬಂದರುಗಳು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯ, ಆಯ್ಕೆ ಡಿ ಬಾಹ್ಯ ವ್ಯವಹಾರಗಳ ಸಚಿವಾಲಯಗಳು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಬಂದರುಗಳು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಸಾಗರ ಸಮೃದ್ಧಿ ಎಂಬ ಕೇಂದ್ರ ಸಚಿವಾಲಯದ ಉಪಕ್ರಮ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದು ನೀಡಿದವರು ಯಾರು? ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಸಿ ರಾಜಗೋಪಾಲಾಚಾರಿ, ಆಯ್ಕೆ ಬಿ ಮಹಾತ್ಮ ಗಾಂಧಿ, ಆಯ್ಕೆ ಸಿ GL ನೆಹರು, ಆಯ್ಕೆ ಡಿ MA ಜಿನ್ನಾ. ಇದು ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದ್ದಾರೆ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಯಾರು ಮಾರ್ಚ್ 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಲ್ಲ? ಆರನೇ ಪ್ರಶ್ನೆಗಳಿಗೆ ಆಯ್ಕೆ ನೋಡೋಣ. ಆಯ್ಕೆ ಎ AV ಅಲೆಕ್ಸಾಂಡರ್, ಬಿ ಸ್ಟಫರ್ಡ್ ಕ್ರಿಪ್ಸ್, ಆಯ್ಕೆ ಸಿ ಫೆಡ್ರಿಕ್ ಲಾರೆನ್ಸ್, ಆಯ್ಕೆ ಡಿ ಕ್ಯಾಂಪಬೆಲ್ ಜಾನ್ಸನ್. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಂಪಬೆಲ್ ಜಾನ್ಸನ್. ಇವರು ಮಾರ್ಚ್ 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಲ್ಲರು. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಮೊದಲನೇ ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ ಯಾರಾಗಿದ್ದಾರೆ? ಆಪ್ಷನ್ ಎ ಹುಕುಂ ಸಿಂಗ್, ಆಪ್ಷನ್ ಬಿ GV ಮಾವಲಂಕರ್, ಆಪ್ಷನ್ ಸಿ UN ಫೇಬರ್, ಆಪ್ಷನ್ ಡಿ UN ಫೇಬರ್. ಇದರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ GV ಮಾವಲಂಕರ್ ಅವರು ಮೊದಲ ಲೋಕಸಭೆಯ ಸಭಾಪತಿಯಾಗಿದ್ದಾರೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ: ಭಾರತದ ಅತಿದೊಡ್ಡ ಸ್ವಚ್ಛ ನೀರಿನ ಅಥವಾ ಸಿಹಿ ನೀರಿನ ಸರೋವರವಾದ ಲೋಕಟಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಎಂಟನೇ ಪ್ರಶ್ನೆಗಳಿಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಅಸ್ಸಾಂ, ಆಯ್ಕೆ ಬಿ ಮಣಿಪುರ, ಆಯ್ಕೆ ಸಿ ಆಂಧ್ರಪ್ರದೇಶ್, ಆಯ್ಕೆ ಡಿ ತೆಲಂಗಾಣ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಮಣಿಪುರದಲ್ಲಿ ನಾವು
ಲೋಕಟಕ್ ಸರೋವರವನ್ನು ಕಾಣಬಹುದು. ಇದು ಸಿಹಿ ನೀರಿನ ಸರೋವರವಾಗಿದೆ. ಬನ್ನಿ ಸ್ನೇಹಿತರೆ 9ನೇ ಪ್ರಶ್ನೆ ಕಡೆಗೆ. 9ನೆಯ ಪ್ರಶ್ನೆ, ಅನುವೃತ್ತದ ಪರಿಕಲ್ಪನೆಗೆ ಸಮರ್ಥನೆ ನೀಡಿದ್ದು. ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಬೌದ್ಧ ಧರ್ಮದ ಮಹಾಯಾನ್, ಆಯ್ಕೆ ಬಿ ಬೌದ್ಧ ಧರ್ಮದ ಹೀನಾಯನ್, ಆಯ್ಕೆ ಸಿ ಜೈನ ಧರ್ಮ, ಆಯ್ಕೆ ಡಿ ದ ಲೋಕಾಯತ ಶಾಲೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೈನ ಧರ್ಮ. ಇದು ಅನುವೃತ್ತದ ಪರಿಕಲ್ಪನೆಗೆ ಸಮರ್ಥನೆ ನೀಡಿದೆ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. 10ನೆಯ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ತಿದ್ದುಪಡಿಯಿಂದ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ 42ನೇ ತಿದ್ದುಪಡಿ, ಆಯ್ಕೆ ಬಿ 43ನೇ ತಿದ್ದುಪಡಿ, ಆಯ್ಕೆ ಸಿ 44ನೇ ತಿದ್ದುಪಡಿ, ಆಯ್ಕೆ ಡಿ 45ನೇ ತಿದ್ದುಪಡಿ. 10ನೇ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ 44ನೇ ತಿದ್ದುಪಡಿ. ಇದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಗಿದೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಯಾವ ಕಲಮು ಅಥವಾ ಲೇಖನಗಳು ರಾಜ್ಯ ನೀತಿಯ ತತ್ವಗಳೊಂದಿಗೆ ವ್ಯವಹರಿಸುತ್ತವೆ? 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 30ರಿಂದ 45. ಇವು ಸಂವಿಧಾನದ ಕಲಮು ಅಥವಾ ರಾಜನೀತಿ ತತ್ವಗಳಿಗೆ ವ್ಯವಹರಿಸುತ್ತವೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. 1929ರಲ್ಲಿ ಲಾಹೋರ್ ಅಧಿವೇಶನ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿದ್ದರು? 12ನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. 1929ರ ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಅಥವಾ ಯಾರಾಗಿದ್ದರು? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಬಾಲ್ ಗಂಗಾಧರ್ ರಾವ್ ತಿಲಕ್, ಆಯ್ಕೆ ಬಿ ಗೋಪಾಲಕೃಷ್ಣ ಗೋಖಲೆ, ಆಯ್ಕೆ ಸಿ ಜವಾಹರ್ಲಾಲ್ ನೆಹರು, ಆಯ್ಕೆ ಡಿ ಮೋತಿಲಾಲ್ ನೆಹರು. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಇವರು ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು 1929ರಲ್ಲಿ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. 13ನೇ ಪ್ರಶ್ನೆ, ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವವರು ಯಾರು? 13ನೇ ಪ್ರಶ್ನೆಗೆ ಆಯ್ಕೆಗಳು. ಆಪ್ಷನ್ ಎ ಅಟಾರ್ನಿ ಜನರಲ್, ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಸಿ ಕಾನೂನು ಆಯೋಗದ ಅಧ್ಯಕ್ಷರು, ಆಪ್ಷನ್ ಡಿ ಇವುಗಳಲ್ಲಿ ಯಾರೂ ಅಲ್ಲ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಟಾರ್ನಿ ಜನರಲ್ ಅಥವಾ ಪ್ರಧಾನ ವಕೀಲ. ಇವರು ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುತ್ತಾರೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆಗೆ. 14ನೆಯ ಪ್ರಶ್ನೆ, ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ವಿಶ್ವ ಸಂಸತ್ತಿನ ಅಧಿವೇಶನ ನಡೆದ ವರ್ಷ? 14ನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ವಿಶ್ವ ಸಂಸತ್ತಿನ ಅಧಿವೇಶನ ನಡೆದ ವರ್ಷ? ಇದು 14ನೆಯ ಪ್ರಶ್ನೆಗೆ ಆಯ್ಕೆಗಳು 1893, ಆಯ್ಕೆ ಬಿ 1895, ಆಯ್ಕೆ ಸಿ 1897, ಆಯ್ಕೆ ಡಿ 1899. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ 1893ರಲ್ಲಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದ ಭಾಗವಹಿಸಿದ ವಿಶ್ವ ಸಂಸತ್ತಿನ ಅಧಿವೇಶನ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಸ್ಥಾಪನೆ ಮಾಡಿದ ಸಮಾಚಾರ ಪತ್ರಿಕೆ ಯಾವುದು? ಆಯ್ಕೆ ಎ ದ ಕಲ್ಕತ್ತಾ ಗೆಜೆಟ್, ಆಯ್ಕೆ ಬಿ ಮೀರತ್ ಉಲ್ ಅಖ್ಬಾರ್, ಆಯ್ಕೆ ಸಿ ಹರಿಜನ್, ಆಯ್ಕೆ ಡಿ ದಿ ಭಾರತ್ ಮಿರಿತ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮೀರತ್ ಉಲ್ ಅಖ್ಬಾರ್. ಆಯ್ಕೆ ಬಿ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಮೊದಲ ಬೌದ್ಧ ಧರ್ಮದ ಸಭೆಯ ಅಥವಾ ಪರಿಷತ್ತಿನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದವರು? 16ನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಮಹಾಕಶ್ಯಪ, ಆಯ್ಕೆ ಬಿ ವಸುಮಿತ್ರ, ಆಯ್ಕೆ ಸಿ ಮೊಗ್ಗಲಿಪುತ್ರ, ಆಯ್ಕೆ ಡಿ ಸಬಕಾಮಿ. 16ನೇ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ.
ಗುಪ್ತರ ಕಾಲದ ಅಧಿಕಾರಿಕ ಅಥವಾ ಅಧಿಕೃತ ಭಾಷೆ ಇವುಗಳಲ್ಲಿ ಯಾವುದು? 17ನೇ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಮಾತನಾಡುವ ಅಧಿಕೃತ ಭಾಷೆ ಯಾವುದಾಗಿದೆ? ಇದರ ಆಯ್ಕೆಗಳು: ಆಯ್ಕೆ ಎ ಪಾಲಿ, ಆಯ್ಕೆ ಬಿ ಮಗಧಿ, ಆಯ್ಕೆ ಸಿ ಪ್ರಾಕೃತಿ, ಆಯ್ಕೆ ಡಿ ಸಂಸ್ಕೃತಿ. ಗುಪ್ತರ ಕಾಲದಲ್ಲಿ ಮಾತಾಡುತ್ತಿರುವ ಭಾಷೆ ಸಂಸ್ಕೃತಿ, ಅಧಿಕೃತ ಭಾಷೆ ಸಂಸ್ಕೃತಿ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಮೊಢೆರಾದ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? 18ನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಬಿಹಾರ್, ಆಯ್ಕೆ ಬಿ ಗುಜರಾತ್, ಆಯ್ಕೆ ಸಿ ಒಡಿಶಾ, ಆಯ್ಕೆ ಡಿ ಪಶ್ಚಿಮ ಬಂಗಾಳ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಢೆರಾದ ಸೂರ್ಯ ದೇವಾಲಯ ನಾವು ಗುಜರಾತದಲ್ಲಿ ಕಾಣಬಹುದು. 19ನೇ ಪ್ರಶ್ನೆಗೆ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯ ಆಡಳಿತ ನಡೆಸಿದ ಸಮಯ. 19ನೇ ಪ್ರಶ್ನೆಗೆ ಆಯ್ಕೆಗಳು: 1885 ರಿಂದ 1502 ಎ.ಡಿ. ಆಪ್ಷನ್ ಬಿ 1509 ರಿಂದ 1529 ಎ.ಡಿ. ಆಪ್ಷನ್ ಸಿ 1533 ರಿಂದ 1545 ಎ.ಡಿ. ಆಪ್ಷನ್ ಡಿ 1550 ರಿಂದ 1565 ಎ.ಡಿ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಆಡಳಿತ ನಡೆದ ಸಮಯ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆಗೆ 20ನೇ ಪ್ರಶ್ನೆ, ಮೃಚ್ಛಕಟಿಕವನ್ನು ಬರೆದವರು ಯಾರು? 20ನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ವಿಕ್ರಮಾದಿತ್ಯ, ಆಯ್ಕೆ ಬಿ ಶೂದ್ರಕ, ಆಯ್ಕೆ ಸಿ ಕಲ್ಮನ, ಆಯ್ಕೆ ಡಿ ಬಾಣಭಟ. 20ನೇ ಪ್ರಶ್ನೆಗೆ ಕೂಡ ನೀವು ಇದರ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.